ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಂತಹ ನಾಯಕರೇ, ಒಮ್ಮೆ ಈ ಸುದ್ದಿಯನ್ನು ನೀವು ಕೂಡ ನೋಡಲೇಬೇಕು. ಟಾರ್ ಹಾಕಿದ 24 ಗಂಟೆಯಲ್ಲಿ ಟಾರ್ ಸಂಪೂರ್ಣವಾಗಿ ಕಿತ್ಕೊಂಡು ಬಂದಿದೆ. ಸ್ಥಳೀಯ ಇಂಜಿನಿಯರ್ಗಳನ್ನ ಕೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಹಾರಿಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. 24 ಗಂಟೆಯಲ್ಲಿ ಕಿತ್ತು ಬಂದ ಡಾಂಬರು ಯಾವುದು, ಯಾವ ಏರಿಯಾ, ಯಾವ ಕಾಮಗಾರಿ ಅಂತ ನಾವು ತೋರಿಸ್ತೀವಿ ನೋಡಿ. ಕಳಪೆ ಕಳಪೆ ಕಳಪೆ, ಇದೇನಾ ಬ್ರ್ಯಾಂಡ್ ಬೆಂಗಳೂರು? 24 ಗಂಟೆಯಲ್ಲೇ ಕಿತ್ತು ಬಂತು ಡಾಂಬರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳೋ ಮಾತು ಇಷ್ಟೇನಾ? ಕೋಟಿ ಕೋಟಿ ವೆಚ್ಚ ಮಾಡಿ ಅಭಿವೃದ್ಧಿ ಮಾಡೋ ಕಾಮಗಾರಿಗಳು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇರುತ್ತೆ ಗೊತ್ತಾ? ಅಂತ ಕಳಪೆ ಕಾಮಗಾರಿಯನ್ನ ಪಬ್ಲಿಕ್ ಟಿವಿ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ನೋಡಿ. ನೀವು ನೋಡ್ತಾ ಇರೋ ಈ ರಸ್ತೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಮಾಕ್ಷಿ ಪಾಳ್ಯದ ರಸ್ತೆ. ಟಾರ್ ಹಾಕಿ 24 ಗಂಟೆ ಆಗಿಲ್ಲ, ಆಗ್ಲೇ ಕಿತ್ಕೊ ಬಂದಿದೆ. ಮೊನ್ನೆ ರಾತ್ರಿ ಡಾಂಬರ್ ಹಾಕಿದ್ರೆ ಮರುದಿನ ಮಧ್ಯಾಹ್ನದೊಳಗೆ ಸಂಪೂರ್ಣ ಕಿತ್ಕೊ ಬಂದಿದೆ. ಸಂಚಾರಕ್ಕೆ ಅಯೋಗ್ಯವಾಗಿರೋ ಈ ರಸ್ತೆಯಲ್ಲಿ ನಿನ್ನೆ 2-3 ಬೈಕ್ ಸವಾರರು ಕೆಳಗೆ ಬಿದ್ದು ಪೆಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಪ್ರಮುಖವಾಗಿರುವಂತಹ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಂದು ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿದೆ. ಇದು ಕಾಮಾಕ್ಷಿ ಪಾಳ್ಯದಿಂದ ಸುಮ್ಮನಹಳ್ಳಿ ಕಡೆ ಹೋಗುವಂತಹ ರಸ್ತೆ ಇದು. ಸೊ ಇದು ವಿನಾಯಕ ನಗರ, ಇದು ಮಹಾಲಕ್ಷ್ಮಿ ಲೇಔಟ್ಗೆ ಸೇರುವಂತಹ ರಸ್ತೆ. ಸೊ ನಿನ್ನೆ ರಾತ್ರಿ ಈ ರಸ್ತೆಯಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಸಂಪೂರ್ಣವಾಗಿ ರಸ್ತೆಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಆ ಒಂದು ಕೆಲಸ ಕಳಪೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಕಂಪ್ಲೀಟ್ ಆಗಿ ಮೇಲೆ ಏನು ಟಾರನ್ನು ಹಾಕಿ ಹೋಗಿದ್ರು ಅದೆಲ್ಲದರ ಜಲ್ಲಿ ಕಲ್ಲು ಏನಿದೆ ಅದೆಲ್ಲವೂ ಕೂಡ ಕಿತ್ತು ಬಂದಿದೆ. ಸೊ ಕಂಪ್ಲೀಟ್ ಆಗಿ ಅದು ಮೇಲ್ಭಾಗಕ್ಕೆ ಹೋಗಿದೆ. ಜೊತೆಗೆ ಈ ಭಾಗದಲ್ಲಿ ನೋಡ್ಬೋದು ಸುಮ್ಮನೆ ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಇದನ್ನು ಹಾಕಿ ಹೋಗಿದ್ದಾರೆ. ಜೊತೆಗೆ ಕೆಳಭಾಗದಲ್ಲಿ ನೀರಿದೆ, ಆ ಗುಂಡಿಗಳಲ್ಲಿ ನೀರು ಕೂಡ ಇದೆ. ಸೊ ಆ ನೀರಿನ ಮೇಲೆ ಬಂದು ಸುಮ್ಮನೆ ಏಕಾಏಕಿಯಾಗಿ ಸುರಿದು ಹೋಗಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಕ್ವಾಲಿಟಿ ವರ್ಕು ಕೂಡ ಇಲ್ಲಿ ಆಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಗಮನಿಸ್ತಾ ಇದ್ದೀರಿ, ಕೆಳಭಾಗದಲ್ಲಿ ನೀರು ತುಂಬಿಕೊಂಡಿದೆ. ಸೊ ಆ ನೀರಲ್ಲಿ ಈ ಜಲ್ಲಿಯನ್ನು ತುಂಬಿ ನೇರವಾಗಿ ಹೋಗಿದ್ರು. ಸೊ ಪರಿಣಾಮವಾಗಿ ಯಾವ ಮಟ್ಟಕ್ಕೆ ಕಳಪೆ ಆಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಕಲ್ಲು ಏನಿದೆ ಜಲ್ಲಿ ಅದೆಲ್ಲವೂ ಕೂಡ ಕಿತ್ತು ಬಂದಿದೆ. ಸುಮಾರು ನಾನು ನಿಂತಿರುವಂತಹ ಜಾಗದಿಂದ ಹಾಗೆ ಮುಂಭಾಗಕ್ಕೆ ಅಂದರೆ ಸುಮಾರು 100 ಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಟಾರನ್ನು ಹಾಕಿ ಹೋಗಿದ್ರು. ಅದೆಲ್ಲವೂ ಕೂಡ ಇದೀಗ ಕಲ್ಲುಗಳು ಎದ್ದಿದ್ದಾವೆ. ಸೊ ವಾಹನ ಸಂಚಾರಕ್ಕೂ ಕೂಡ ಯೋಗ್ಯವಲ್ಲ ಇದು. ಸೊ ಬೈಕ್ಗಳು ಕಂಪ್ಲೀಟ್ ಆಗಿ ಸ್ಕಿಡ್ ಆಗಿ ಬೀಳ್ತಾ ಇದ್ದಾರೆ. ಬಹುಶಃ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಎರಡನೇ ಪ್ರಕರಣ ಈ ರೀತಿಯ ಕಳಪೆ ಕಾಮಗಾರಿದು. ಈ ಹಿಂದೆ ಕೂಡ ಇದೇ ಕ್ಷೇತ್ರದಲ್ಲಿ ಈ ರೀತಿಯ ಕಳಪೆ ಕಾಮಗಾರಿ ಕೂಡ ಬೆಳಕಿಗೆ ಬಂದಿತ್ತು. ಅದಾದ ಬೆನ್ನಲ್ಲೇ ಮತ್ತೆ ಅದೇ ರಸ್ತೆ ವಿಚಾರವಾಗಿ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ. ಮಹಾಲಕ್ಷ್ಮಿ ಲೇಔಟ್ ಗೋವಿಂದರಾಜನಗರ ಕ್ಷೇತ್ರ ಎರಡಕ್ಕೂ ಈ ರಸ್ತೆ ಸೇರುತ್ತೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಆದ್ರೆ ಸ್ಥಳೀಯ ಇಂಜಿನಿಯರ್ಗಳು ಮಾತ್ರ ನಮ್ ಕ್ಷೇತ್ರಕ್ಕೆ ಸೇರಲ್ಲ ಇದು ಅಂತಿದ್ದಾರೆ. ರಾಜ್ಯ ಹೆದ್ದಾರಿಗೆ ಈ ರಸ್ತೆ ಸೇರುತ್ತೆ ಅಂತಿದ್ದಾರೆ. ಇನ್ನು 3rd ಕ್ಲಾಸ್ ಕಳಪೆ ರೋಡ್ ಕಾಮಗಾರಿ ಕಂಡು ಸ್ಥಳೀಯರು ಫುಲ್ ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಚಿನ್ನದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ನಗರದ ಆಯಾ ಕ್ಷೇತ್ರದ ಶಾಸಕರು ಬರೀ ಬುರುಡೆ ಬಿಡೋದೇ ಆಯ್ತು. ಆದ್ರೆ ಆಯಾ ಕ್ಷೇತ್ರಗಳಲ್ಲಿ ರಸ್ತೆಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಕಳಪೆ ಕಾಮಗಾರಿಯ ಚಿತ್ರಣವನ್ನ ಪಬ್ಲಿಕ್ ಟಿವಿ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆ. ಯಾವ ಮಟ್ಟಿಗೆ ಇದು ಕಳಪೆ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಸೊ ಪ್ರಮುಖವಾಗಿ ಇದು ಕೈಯಿಂದ ಇದನ್ನ ಕೆತ್ತಿದ್ರೂ ಕೂಡ ಈಸಿಯಾಗಿ ಹೋಗುತ್ತೆ, ಆ ಮಟ್ಟಿಗೆ ಕಳಪೆ ಕಾಮಗಾರಿ ಇದೆ ನೋಡಿ. ಗಮನಿಸ್ತಾ ಇದ್ದೀರಿ. ಸೊ ಈ ಭಾಗದಲ್ಲಿ ನೋಡಿ, ಸೊ ಈಸಿಯಾಗಿ ಹೋಗುತ್ತೆ. ಕೆಳಭಾಗದಲ್ಲಿ ತಗ್ಗು ಗುಂಡಿ ಇದೆ, ಅದರಲ್ಲಿ ನೀರು ಕೂಡ ಹಾಗೆ ಇದೆ. ಅದರ ಮೇಲೆ ಸುಮ್ಮನೆ ಬಂದರು ಅದನ್ನು ಈ ಒಂದು ಡಾಂಬರನ್ನು ಸುರಿದ್ರು ಹೋದರು. ಅದು ಇನ್ನೂ ಕೂಡ ಕ್ವಾಲಿಟಿನೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ ನೋಡಿ. ಕೆಳಭಾಗದಲ್ಲಿ ರಸ್ತೆ ಇದೆ, ಸೊ ಕೇವಲ ಒಂದು ಲೇಯರ್ ಮಾತ್ರ ಹಾಕಿದ್ದಾರೆ. ಸೊ ಅದನ್ನು ನೀರನ್ನು ಹೀರ್ಕೊಂಡಿಲ್ಲ, ಜೊತೆಗೆ ಆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ, ಯಾವುದು ಕೂಡ ಇಲ್ಲ. ಜನರ ಪರಿಸ್ಥಿತಿ ನೋಡಿ, ಗಾಡಿಗಳು ಓಡಾಡೋಕ್ಕಾಗತ್ತೆ ಇಲ್ಲಿ, ಯಾವ ಒಂದು ಮನುಷ್ಯರು ಕೂಡ ಓಡಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ಇಲ್ಲಿ ಇದಾಕವ್ರೆ, ಡಾಂಬರ್ ಹಾಕವ್ರೆ. ಇದನ್ನ ಏನು ಹೇಳಬೇಕು ಅಂತ ಅವರೇ ನೋಡಿ ಅವರೇ ತೀರ್ಮಾನ ಮಾಡ್ಕೋಬೇಕು. ನಾವು ಹೇಳ್ತಿದ್ದು ಸರಿನಾ, ನಾವು ಮಾಡಿದ್ದು ಸರಿನಾ ಅಂತ. ಕ್ವಾಲಿಟಿ ನೋಡಿದವ್ರು ಕ್ಯಾಕರ್ಸ್ ಮಕ್ಕಳಿಗೆ ಹೆಂಗೈತೆ ಇನ್ನಿ ಹಂಗೈತೆ, ಇದು 4 ಜನಕ್ಕೆ ಗೊತ್ತಾಗುತ್ತಲ್ಲ ಇದು ಯೋಗ್ಯತೆ ಏನು ಅಂತ. ಎಷ್ಟು ಪ್ರಾಣಗಳು ಹೋಗ್ತಾವೋ ಗೊತ್ತಿಲ್ಲ ಇಲ್ಲಿ. ಸರ್ ನೆನ್ನೆ ಹಾಕಿರೋದು ತಾರು, ಅವಾಗ ನೋಡ್ರೆ ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ಕಿತ್ತೋಗೈತೆ. ಪುನಃ ಬರೋ ಜನಗಳೆಲ್ಲರಿಗೂ ಅದು ಸಿಕ್ಕಾಪಟ್ಟೆ ತೊಂದರೆ ಆಯ್ತೈತೆ.
ಪುನಃ ಬೆಳಗಿನ ಜಾವ ಎಲ್ಲ ಮಧ್ಯಾಹ್ನ ಎಲ್ಲ ಸುಮಾರು ಜನ ಬಿದ್ದು ಹೋಗಿದ್ದಾರೆ. ನಾನು ಕೂಡ ಬಿದ್ದೋಗಿದ್ದೀನಿ. ಬಿದ್ದು ಏಟ ಆಗೈತೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ನಗರದಲ್ಲಿ ಚಿನ್ನದಂತ ರಸ್ತೆಗಳನ್ನು ಕೊಡ್ತೀವಿ ಅಂತ ಸರ್ಕಾರ ಬಡಾಯಿ ಕುಚ್ಕೊಳ್ಳುತ್ತೆ. ಆದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮಾತ್ರ ಕಳಪೆ ಕರುಣಿಸ್ತಾ ಇದ್ದಾರೆ. ಸರ್ಕಾರ ಈ ಕಳಪೆ ಕಾಮಗಾರಿ ಮಾಡಿದವ್ರ ವಿರುದ್ಧ ಅದೇನ್ ಕ್ರಮ ಕೈಗೊಳ್ಳುತ್ತೋ ನೋಡೋಣ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.